ತುಂಬಾ ಜನ ನನಗೆ ನೀನು ಕ್ರಿಯೇಟಿನ್, ಪ್ರೋಟೀನ್ ಅಥವಾ ಯಾವುದೇ ತರಹದ ಸಪ್ಲಿಮೆಂಟ್ ನ ತಗೊಳ್ತೀಯಾ ಅಂತ ಕೇಳ್ತಾರೆ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆಸ್ ಎ ಸ್ಟೂಡೆಂಟ್ ನನ್ನ ಬಜೆಟ್ ಟೈಟ್ ಇದೆ, ಅದರಿಂದ ನನ್ನ ಸಪ್ಲಿಮೆಂಟ್ ಸ್ಟಾಕ್ ಕೂಡ ಚಿಕ್ಕದಿದೆ. ನಂಬರ್ 1 ಕ್ರಿಯೇಟಿನ್ ಮೋನೋಹೈಡ್ರೇಟ್. ಕ್ರಿಯೇಟಿನ್ ಮೋನೋಹೈಡ್ರೇಟ್ ಯಾಕೆ ಅಂದ್ರೆ ಇದು ನಮ್ಮ ಬಾಡಿಲಿ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ಮಸಲ್ಸ್ ಅಲ್ಲಿ ವಾಟರ್ ನ ಪುಲ್ ಮಾಡುತ್ತೆ ಅಂಡ್ ಇಟ್ ಈಸ್ ಮೋಸ್ಟ್ ರಿಸರ್ಚ್ಡ್ ಸಪ್ಲಿಮೆಂಟ್. ನೀವು ಕೂಡ ಯಾವ್ದಾದ್ರು ಒಂದು ಸಪ್ಲಿಮೆಂಟ್ ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಕ್ರಿಯೇಟಿನ್ ಮೋನೋಹೈಡ್ರೇಟ್ ನ ತಗೊಳ್ಳಿ. ನಂಬರ್ 2 ವೇ ಪ್ರೋಟೀನ್. ಸದ್ಯಕ್ಕೆ ನಾನು ಯಾವುದೇ ತರದ ವೇ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ. ನಾನು ಪ್ಲಾನ್ ಮಾಡಿದ್ದೀನಿ ಪಿ ಪ್ರೋಟೀನ್ ನ ಬೈ ಮಾಡಬೇಕು ಅಂತ. ಪಿ ಪ್ರೋಟೀನ್ ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಇದು ಸ್ವಲ್ಪ ಚೀಪ್ ಕಂಪೇರ್ಡ್ ಟು ವೇ ಪ್ರೋಟೀನ್. ಸೊ ನಾನು ಇದನ್ನ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನಂಬರ್ 3 ಪ್ರೀ ವರ್ಕೌಟ್. ನಾನು ಪ್ರೀ ವರ್ಕೌಟ್ ಗೆ ಯಾವುದೇ ತರದ ಸಪ್ಲಿಮೆಂಟ್ ನ ತಗೊಳ್ಳಲ್ಲ. ಕಾಫಿ ಇಸ್ ದ ಬೆಸ್ಟ್ ಆಪ್ಷನ್ ಆಸ್ ಎ ಪ್ರೀ ವರ್ಕೌಟ್. ಸಪ್ಲಿಮೆಂಟ್ಸ್ ಕೆಲಸ ಬರೀ 5%, ಮಿಕ್ಕಿರೋ 95% ಕೆಲಸ ಇರೋದು ಹೋಲ್ ಫುಡ್ಸ್ ಅಲ್ಲಿ. ಸೊ ಸಪ್ಲಿಮೆಂಟ್ಸ್ ಮೇಲೆ ದುಡ್ಡು ವೇಸ್ಟ್ ಮಾಡೋ ಬದಲು ಹೆಲ್ದಿ ಡಯಟ್ ನ ಫಾಲೋ ಮಾಡಿ. ಇದು 365 ಡೇಸ್ ಚಾಲೆಂಜ್ ನ 20ನೇ ದಿನ. ನಾನು ಮತ್ತೆ ಸಿಗ್ತೀನಿ ನಾಳೆ.